ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ಬನ್ಯ ತೋರುತ್ತಾ ಹೆಜ್ಜೆಯ ಮೇಲೊಂದೆಜ್ಜೆ ನಿಕ್ಕುತ್ತಾ ಸಜ್ಜನ ಸಾಧು ಪೂಜೆ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಹೋ, ಏನ್ ಶಾಂತಕ್ಕ ಬೆಳಿಗ್ಗೆನೆ ಬಾಗ್ಲಲ್ಲಿ ಕುತ್ಕೊಂಡೇನೋ ಲಕ್ಷ್ಮಿ ಕರೀತಾ ಇದೀಯಾ? ಅಯ್ಯೋ ಹಂಗೇನಿಲ್ಲ ಬಾರೆ ಪುಷ್ಪ, ಅದು ಶುಕ್ರವಾರ ಅಲ್ವಾ, ಹಂಗೆ ನೆನ್ಸ್ಕೊಂತಾ ಇದ್ನ, ಹಾಡ್ ಬಾಯಿಗೆ ಬಂತು, ಹಂಗೆ ಗುಣಗ್ತಾ ಇದ್ದೆ ಅಷ್ಟೇ. ಅಯ್ಯೋ ಇಷ್ಟೊತ್ತವರೆಗೂ ಕೊಟ್ಟಿಗೆ ಕಸ ಗುಡ್ಸಿ ಕಸ ಎಲ್ಲ ತಗೊಂಡೋಗಿ ತಿಪ್ಪೆಗೆ ಹಾಕ್ಬಿಡ್ತಾರೆ, ಅಷ್ಟೊತ್ತಿಗೆ ಸಾಕಾಗೋಯ್ತು ನೋಡು. ಅಲ್ಲಿಂದ ಬಂದಳು ಕೈಕಾಲು ತೊಳ್ಕೊಂಡು ಇಲ್ಲೇ ಕೂತಿದ್ದೀನಿ. ಏನ್ ಶಾಂತಕ್ಕ ನೀನು ಕೊಟ್ಟಿಗೆ ಕಸ ಗುಡಿಸ್ತಾ? ಅಲ್ಲ, ದಿನ ಗೌಡ್ರೆ ತಾನೇ ಮಾಡ್ತಿದ್ದಿದ್ದು, ಗೌಡ್ರೆ ಎಲ್ಲೋದ್ರು? ಅಯ್ಯೋ ನಮ್ ಗೌಡ್ರೆ ಮಾಡೋದೆಲ್ಲನೂ ನಾನ್ ಮಾಡೋದಿಲ್ಲ. ನಮ್ ಗೌಡ್ರು ಇವತ್ತಿಲ್ಲ, ನಮ್ ಗೀತಾ ಅವ್ರ ಊರ್ಗ್ ಹೋಗೋರೆ. ನಿನ್ನೆ ಅವಳ ನಾದಿನ ಮಗಳದು ಬರ್ತಡೇ ಇತ್ತಂತೆ, ಅದಕ್ಕೆ ಫಂಕ್ಷನ್ ಬನ್ನಿ ಅಂತ ಕರ್ದಿದ್ರ. ಅದ್ ಹೆಂಗ್ ಬಿಡಕಾಯ್ತದೇಳು, ಬೀಗ್ರ ಮನೆ ಅಲ್ವಾ, ಅದಕ್ಕೆ ನೀವ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸಿದೀನಿ. ಇವತ್ ಬರ್ತಾರೆ, ಇನ್ನೇನ್ ಮಧ್ಯಾಹ್ನ ಸಾಯಂಕಾಲದಷ್ಟ್ರಲ್ಲಿ ಬರ್ತಾರೆ. ಓ ಹೌದಾ, ಅದಕ್ಕೆ ಮತ್ತೆ ಕೆಲ್ಸ ನಿನಗ್ ಜಾಸ್ತಿ ಆಗಿರೋದು. ಅಲ್ಲ ಕಣ್ಶಾಂತಕ್ಕ, ನಮ್ಮೂರಲ್ಲಿ ಮಕ್ಳುಗಳಿಗೆ ಬರ್ತಡೇ ಅಂತ ಅಂದ್ರೆ ಒಂದ್ ಕೇಕ್ ತಂದು ಕುಯ್ಸೋದೇ ಹೆಚ್ಚು, ಅಂತದ್ರಲ್ಲಿ ದೊಡ್ಡದಾಗ ಫಂಕ್ಷನ್ ಮಾಡಿದ್ರಂತ. ಹ್ಞೂ ಕಡೆ, ಅಲ್ಲ ಅವ್ರಿಗೇನ್ ಕಮ್ಮಿ ಆಗೈತಿ ಹೇಳು, ಎಲ್ಲದಕ್ಕೂ ಫಂಕ್ಷನ್ ಮಾಡ್ತಾರಪ್ಪ. ನಾವೇನ್ ಮಾಡಕೈತದೆ ಬಡವ್ರು, ನಮ್ ಕೈಲಿ ಎಷ್ಟಾಯ್ತದೋ ಅಷ್ಟು ಮಾಡ್ತೀವಿ ಬಿಡು, ಹೋಗ್ಲಿ. ನೀನು ಈ ಕಡೆ ಹೋಯ್ತಾ ಇದೀಯಾ? ಅಯ್ಯೋ ಆ ರಜಿನಿ ಹತ್ರ ನನ್ನ ಬ್ಲೌಸ್ ಎಲ್ಲ ಕೊಟ್ಟಿದೀನಿ, ಕೊಟ್ಟು 3 ತಿಂಗಳಾಯ್ತು ಶಾಂತಕ್ಕ, ಇನ್ನ ಕೊಡಕ್ಕಾಗಿಲ್ಲ ಅವಳು. ಇವತ್ತು ಏನಾರು ಆಗ್ಲಿ ಕೂತಿದ್ದು ಹೊಲ್ಸ್ಕೊಂಬರೋಣ ಅಂತ ಹೋಯ್ತಿದ್ದೀನಿ ನೋಡು. ಹೌದಾ? ಅಯ್ಯೋ ಹಂಗೆ ಕಣೆ, ಎಲ್ಲರನು ಇಲ್ಲಿ ಸುತ್ತಮುತ್ತ ಯಾರು ಹೊಲಿಯೋದಿಲ್ವ ಅಷ್ಟು ಚೆನ್ನಾಗಿ, ಸುಮಾರಾಗಿ ಹೊಲಿತಾಳಲ್ಲ ಚೆನ್ನಾಗಿ ಅನ್ಬಿಟ್ಟು ಇಲ್ಲಿ ಅಕ್ಕಪಕ್ಕದ ಊರವರು ಎಲ್ಲರೂ ಅವಳಿಗೆ ತಂದು ಕೊಡ್ತಾರೆ. ಅವಳು ಒಂದ್ ಲಾಟ್ ಹಾಕೊಂಡಿರ್ತಾಳೆ, ಯಾವ ಅಂತ ಹೊಲಿತಾಳೆ ಹೇಳು. ಕೆಲ್ಸಕ್ಕೊಂದ್ ಇಬ್ಬರು ಇಟ್ಕೊಂಡು ಅವ್ರಿಗೂ ಹೇಳ್ಕೊಟ್ಟು ಮಾಡಿಸ್ಕೊಂಡ್ರೆ ಹೆಂಗೋ ಒಂಚೂರು ಕೆಲ್ಸ ಆಯ್ತದಪ್ಪ. ಅವಳೇನು ಯಾರನ್ನು ಸೇರ್ಸ್ಕೊಳ್ಳೋಳು ಅಲ್ಲ, ಹೇಳ್ಕೊಡೋಳು ಅಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತ ಗುಡ್ಡೆ ಹಾಕತಾಳೆ. ಹಿಂಗೆ ಕೊಡೋರ್ಗೆಲ್ಲ ಲೇಟಾಗಿ ಕೊಡ್ತಾಳೆ. ಹ್ಞೂ ಶಾಂತಕ್ಕ, ಹೋದಾಗೆಲ್ಲ ಇಲ್ಲ, ಈಗ ಕಾಚ ಗುಡ್ಡಿ ಮಾಡ್ಬಿಡ್ಬೇಕು. ಇನ್ನೊಂದು ಅದೊಂದು ಚೂರ್ ಕೆಲ್ಸ ಐತೆ, 5 ನಿಮಿಷ 10 ನಿಮಿಷ ಮಾಡ್ಕೊಟ್ಬಿಡ್ತೀನಿ, ನಾಳೆ ಕೊಟ್ಬಿಡ್ತೀನಿ, ನಾಡ್ದು ಕೊಟ್ಬಿಡ್ತೀನಿ ಅಂತಾಳೆ. ಹೋದಾಗೆಲ್ಲ ಬರೀ ಇದೇ ಕತೆ ಹೇಳ್ತಾಳೆ. ಅದಕ್ಕೆ ಇವತ್ತು ನಿರ್ಧಾರ ಮಾಡ್ಕೊಂಡೆ ಹೋಯ್ತಾ ಇದೀನಿ, ಇವತ್ತು ಕೊಡ್ಬೇಕು, ಇಲ್ಲ ಅಂತಂದ್ರೆ ನಾನು ಎದ್ದೋಗಲ್ಲ ಅಷ್ಟೇ. ಹೌದಾ? ಅಲ್ಲ ಮನೆ ಕೆಲ್ಸ ಎಲ್ಲ ಯಾರು ಮಾಡ್ತಾರೆ? ಅಯ್ಯೋ ಏನ್ ಅಲ್ಲೇ ಹೋಗಿ ಕುತ್ಕೊಳಕಾಯ್ತದ? ಹಂಗ ಅನ್ಕೊಂಡೋದ್ 10 ನಿಮಿಷ ಕುತ್ಕೋತೀನಿ, ಆಮೇಲೆ ಅವಳೇ ಕೊಡ್ತೀನಿ ಬಿಡಕ್ಕ ಅಂತ ಬಟ್ಟೆ ತೆಗ್ದು ಒಲೆ ಕುತ್ಕೊಂಡಾಗ ಎದ್ದು ಬರ್ತೀನಿ ಕಡಿಕೆ. ಸರಿ ಆಯ್ತು, ಏನೋ ಮಾಡೋಗು. ಇನ್ 3 ದಿನಕ್ಕೆ ನಮ್ಮ ಅಪ್ಪನ ಮನೆ ಒಂದ್ ಫಂಕ್ಷನ್ ಐತೆ, ಅಂದ್ರೆ ನಮ್ ಚಿಕ್ಕಪ್ಪನ ಮಗಳದು ಮದ್ವೆ. ಅದಕ್ಕೆ ಮದ್ವೆಗಾರ ಕುಟ್ಕೊಂಡ್ ಹೋಗೋಣ ಸೀರೆ ಅನ್ಬಿಟ್ಟು ಹಂಗ ಹಿಂಸೆ ಆಗ್ತಾ ಕೂತಿದೀನಿ. ಅವಳು ಯಾರು ಇವತ್ ಕೊಡ್ಲಿಲ್ಲ ಅಂತ ಅಂದ್ರೆ ದೊಡ್ಡ ಜಗಳನೆ ಮಾಡ್ಬಿಡ್ತೀನಿ ನೋಡ್ಸ ಅಂತಕ. ನನಗೂ ಸಾಕಾಗಿ ಹೋಗೈತತ್ತಾಗಿ. ಎಷ್ಟ್ ಸರಿ ಅಂತ ಹೋಗೋದ ಅವಳ ಅಂಗಡಿ ಬಗ್ಲಿಗೆ, ಹೋದಾಗೆಲ್ಲ ಏನಾರು ಒಂದ್ ಹೇಳ್ ಕಳಿಸ್ತಾಳೆ. ಯಾಕೆ ದುಡ್ಡು ಕೊಡಕ್ಕಲ್ವ ನಾವು? ಕಲ್ ಕೊಡ್ತೀವಿ ಅವಳಿಗೆ, ಎಲ್ರಂಗೆ ನಾವು ದುಡ್ಡು ಕೊಡ್ತೀವಿ ತಾನೆ, ಹೊಲ್ ಕೊಡಕ್ ಹಿಂಗ್ ಸತಾಯಿಸ್ತಾಳೆ ನೋಡು. ಅದು ನಿಜಾನೇ. ಸರಿ ಬಾ ಕುತ್ಕೋ ಬಾ, ಕಾಫಿ ಮಾಡಕ್ ಹೇಳ್ತೀನಿ. ನಾನು ಇನ್ನ ಕಾಫಿ ಕುಡ್ದಿಲ್ಲ, ಅಟ್ಟಿ ಬಾಗ್ಲು ಉಡ್ಸಿ ಆಮೇಲೆ ಕುಡಿಯೋಣ ಅನ್ಬಿಟ್ಟು ಕುತ್ಕೊ. ನನ್ ಸೊಸೆಗೆ ಹೇಳ್ತೀನಿ, ಕಾಫಿ ಕೊಡ್ತಾಳೆ. ಅಯ್ಯೋ ಬೇಡ ಶಾಂತಕ್ಕ, ಅಯ್ಯೋ ನಿನ್ ಸೊಸೆ ಹತ್ರ ಏನ್ ಇಸ್ಕೊಳಕ್ಕೂ ಭಯ ಆಯ್ತದ ಕಣವ. ಅವತ್ ನೋಡ್ದೆ ಹೆಂಗ್ ಮಾತಾಡಿದ್ಲು ಅಂತ. ಬೇಡವ, ನಾನು ನಿಮ್ಮನೆ ಕಾಫಿನೂ ಬೇಡ, ನಿಮ್ಮನೆ ತಿಂಡಿನೂ ಬೇಡ, ಬಿಡು ಹೋಗ್ಲಿ, ಬತ್ತೀನಿ ಬಿಡಕ್ಕ ಆಮೇಲೆ. ಈ ನನ್ ಸೊಸೆಯೋ ನನಗ್ ಜನದ ಹತ್ರ ಮರ್ಯಾದೆ ತರಕಲ್ಲ. ಅಲ್ಲ ಅವ್ರ ಮುಂದ್ಗಡೆ ಮಾತಾಡಂತದ್ ಏನಿತ್ತು ಇವಳಿಗೆ? ಅವತ್ ಮಾತಾಡಿದಕ್ ನೋಡಿ ಎಲ್ಲರೂ ಅದೇ ಹೇಳ್ತಾರೆ. ಸೊ ಈ ಹುಡುಗಿ ಏನಕ್ಕೆ ಈ ತರ ಬುದ್ಧಿ ಕಲ್ತೈತೋ ಅಪ್ಪ ದೇವ್ರೆ. ಮುಂಚೆ ಈ ತರ ಆಡ್ತಿರ್ಲಿಲ್ಲಪ್ಪ, ಇತ್ತೀಚೆಗೆ ಯಾಕೆ ಹಂಗ ಆಡ್ತಾವಳೆ. ತಡಿ ನನ್ ಮಗಂಗೆ ಸರಿಯಾಗಿ ಮಾಡಿಸ್ತೀನಿ ಅವಳಿಗೆ. ವಾವ್ ದೀಪ್ತಿ, ಏನ್ ಬೆಳಿಗ್ಗೆನೆ ರೆಡಿ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದೀಯಾ? ಹಾ ಅದಕ್ಕೆ ಇವತ್ತು ನಾನು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಅಣ್ಣನ ಹತ್ರ ಮಾತಾಡೋಣ, ಹಾಗೆ ನಿಮ್ಮ ಹತ್ರನೂ ಮಾತಾಡೋಣ ಅಂತ ಬಂದೆ. ಅಣ್ಣ ಎಲ್ಲಿ ಅದಕ್ಕೆ? ಅವರಾ ಎಲ್ಲೋದ್ರು ಅಂತ ನನಗೂ ಗೊತ್ತಿಲ್ಲ. ಬೆಳಿಗ್ಗೆ ನಾನು ಎದ್ದೇಳೋ ಅಷ್ಟಲ್ಲೇ ಎದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ನಾನು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದೆ. ಹೌದಾ? ಸರಿ ಅದಕ್ಕೆ ಹೋಗ್ಲಿ ಬಿಡಿ, ಅವ್ನು ಬಂದ್ಮೇಲೆ ಅವ್ನಿಗೆ ಹೇಳ್ತೀನಿ. ನಾನು ಇವತ್ತಿಂದ ಒಂದು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಅದು 6 ಮಂತ್ ಕೋರ್ಸ್ ಇರುತ್ತೆ, ಫ್ಯಾಷನ್ ಡಿಸೈನಿಂಗ್ ಅಂತ. ಅದರಿಂದ ನಾನು ಎಲ್ಲ ಕಲ್ತ್ಕೊಂಡ್ರೆ ನಾನೇ ಓನಾಗಿ ಬೂಟಿಕ್ ಇಟ್ಕೊಬೋದು. ಈಗೇನದಕ್ಕೆ ಒಂದೊಂದು ಬ್ಲೌಸ್ಗೆ ಈಗ ನಾವೇ ಎಷ್ಟೊಂದು ಪೇ ಮಾಡಿದೀವಲ್ವಾ, ಅದೇ ತರ ನಾವು ಯಾವ್ದಾದ್ರು ಒಂದು ಕೈ ಕೆಲಸ ಕಲ್ತ್ಕೊಂಡ್ರೆ ನಮ್ಗೆ ಲಾಭ ಇದೆ, ಫ್ಯೂಚರ್ಗೂ ತುಂಬಾ ಅನುಕೂಲ ಆಗುತ್ತೆ. ಇದ್ರಲ್ಲಿ ತುಂಬಾ ಪ್ರಾಫಿಟ್ ಇದೆ. ಅದಕ್ಕೆ ನನಗೆ ಮೊದ್ಲಿಂದನೂ ಅದಕ್ಕೆ
ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ನಾನು ಮಾಡಿರ್ಲಿಲ್ಲ. ಈಗ ಅವಕಾಶ ಸಿಕ್ಕಿದೆ. ಇವಾಗ ಅದನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಒಳ್ಳೆ ಒಂದು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇದಕ್ಕೆ ನಿಮ್ಮ ಸಪೋರ್ಟು ಬೇಕು, ಮನೆಯವರೆಲ್ಲರ ಸಪೋರ್ಟು ನನಗೆ ಬೇಕು. ಅದಕ್ಕೆ ಏನೋ ಒಂದು ಕಲ್ತು ಮಾಡ್ತೀನಿ ಅಂತ ಮುನ್ನುಗ್ತಾ ಇದೆಯಾ ನೋಡು ದೀಪ್ತಿ. ಇದುವರೆಗೂ ಏನೇನಾಗಿದೆಯೋ ಎಲ್ಲ ಮರ್ತ್ಬಿಟ್ಟು ಜೀವನದಲ್ಲಿ ಮುಂದುವರಿ. ಇದಕ್ಕೆ ನಮ್ಮ ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ. ನನಗೆ ಗೊತ್ತು ಅದಕ್ಕೆ ನೀವೆಲ್ಲರೂ ನನ್ನ ತುಂಬಾ ಸಪೋರ್ಟ್ ಮಾಡ್ತೀರಾ, ನೀವು ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಸರಿಯಾಗಿದೆ. ಮತ್ತೆ ಸ್ವೀಟಿಗೆ ಬಸ್ ಫೆಸಿಲಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಸ್ಕೂಲಿಂದನೇ. 8:30ಗೆ ವ್ಯಾನ್ ಬರುತ್ತೆ, ಮತ್ತೆ ಸಾಯಂಕಾಲ 4 o'clockಗೆಲ್ಲ ವಾಪಸ್ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ಒಂಚೂರು ಅವಳ ಮನೆಗೆ ಬಂದ್ಮೇಲೆ ಸ್ವಲ್ಪ ನೋಡ್ಕೋತೀರಾ? ಅಂದ್ರೆ ನನ್ ಡೈಲಿ ಲೇಟ್ ಆಗುತ್ತೆ ಅಂತ ಅಲ್ಲ, ನಾನು ಅವಳು ಬರೋ ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಅಕಸ್ಮಾತ್ ಏನಾದ್ರೂ ಲೇಟ್ ಆಗುತ್ತೆ ಅನ್ನೋ ಅಂತದಿದ್ರೆ ಪ್ಲೀಸ್ ನೋಡ್ಕೊಳ್ಳಿ. ನೀನ್ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಅತ್ತೆ ಇದ್ದಾರೆ, ನಾನಿದ್ದೀನಿ, ಮಂಜುಳಮ್ಮ ಇದ್ದಾರೆ, ಮತ್ತೆ ಮಾವನೂ ಇರ್ತಾರೆ. ನಾವ್ ಯಾರಾದ್ರೂ ಒಬ್ರು ನೋಡ್ಕೋತೀವಿ. ನೀನೇನು ತಲೆ ಕೆಡ್ಸ್ಕೊಂಬೇಡ. ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ಅದ್ರ ಕಡೆ ಗಮನ ಕೊಡು. ಸರಿ ಅದಕ್ಕೆ ಆಯ್ತು. ಹಾಗಿದ್ರೆ ನಾನು ಈಗಲೇ ಓಡ್ತಾ ಇದ್ದೀನಿ. ಇಷ್ಟು ಬೇಗನಾ? ಇಲ್ಲ, ಇವಾಗ ನಾನು ಕೋರ್ಸ್ಗೆ ಹೋಗ್ತಾ ಇಲ್ಲ. ನನ್ನ ಫ್ರೆಂಡ್ ಒಬ್ಳು ಇದ್ದಾಳಲ್ಲ, ಅವಳು ಬೋಟಿಕ್ ಇಟ್ಕೊಂಡಿದ್ದಾಳಲ್ಲ, ಬ್ಯೂಟಿಷಿಯನ್, ಅವತ್ತು ನಿಮಗೆ ಪರಿಚಯ ಮಾಡ್ಕೊಟ್ಟಿದ್ನಲ್ಲ, ಅವಳ ಹತ್ರ ಹೋಗಿ ಸ್ವಲ್ಪ ಮಾತಾಡ್ಕೊಂಡು, ಅಂದ್ರೆ ಯಾವ ರೀತಿ ಇರುತ್ತೆ ಇದು, ಯಾವ ರೀತಿ ಕಲ್ತ್ಕೊಂಡ್ರೆ ಬೇಗ ಕಲ್ತ್ಕೋಬಹುದು, ನಾನು ಯಾವ್ಯಾವ ಇಂಪಾರ್ಟೆಂಟ್ ಆಗಿರೋದು ಏನೇನು ಕಲ್ತ್ಕೋಬೇಕು ಅಂತ ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅದಕ್ಕೆ ಅವಳ ಹತ್ರ ಹೋಗ್ತಾ ಇದ್ದೀನಿ. ಹೌದಾ, ಸರಿ ಆಯ್ತು, ಹೋಗ್ಬಿಟ್ಪಾ, ಹುಷಾರು. ತಿಂಡಿ ಮಾಡಿದ್ಯಾ? ಇಷ್ಟು ಬೇಗನಾ? ಇಲ್ಲಪ್ಪ, ತಿಂಡಿ ಅಲ್ಲೇ ಮಾಡ್ಕೊಂತೀನಿ. ನಾನು ಅವಳು ಇಬ್ರು ಒಟ್ಟಿಗೆ ಮಾಡ್ಕೊಂತೀವಿ. ಸರಿ ಅದಕ್ಕೆ ಆಗಿದ್ರೆ ನಾನು ಇನ್ನು ಬರ್ತೀನಿ. ಸ್ವೀಟಿ ಎಲ್ಲ ರೆಡಿ ಆಗಿದ್ದಾಳೆ. ವ್ಯಾನ್ ಬರ್ತಿದ್ದಂಗೆನೇನೆ ಸ್ವಲ್ಪ ಕಳ್ಸೋದಿಕ್ಕೆ ಹೇಳಿ, ಅಂದ್ರೆ ಅಮ್ಮಂಗೆ ಹೇಳಿ ಹೋಗ್ತೀನಿ ನಾನು. ಆದ್ರೆ ನಿಮ್ಗೊಂದು ಮಾತು ಹೇಳಿದೆ ಅಷ್ಟೇ. ಅದಕ್ಕೆ ಸರಿ ಆಯ್ತು. ಹೇಗೋ ನಮ್ ದೀಪಿಗೆ ಒಳ್ಳೇದಾದ್ರೆ ಸಾಕು. ಅಪ್ಪ ಎದ್ದಿದಾರೋ ಇಲ್ವೋ ಗೊತ್ತಿಲ್ವಲ್ಲ, ಎದ್ದಿರ್ಬೋದು. ಸರಿ ನೋಡ್ತೀನಿ, ಕಾಫಿ ಟೀ ಏನಾದ್ರೂ ಕುಡಿದ್ರಾ ಅಂತ. ಅಲ್ಲ ಕಣೋ, ಸ್ವಲ್ಪನಾದ್ರೂ ಸಣ್ಣ ಆಗೋ, ಆಮೇಲೆ ವಯಸ್ಸಾಯ್ತಾ ಏನ್ ಮಾಡ್ತೀಯಾ? ಹಲವಾರು ಕಾಯಿಲೆಗಳು ಬರ್ತಿದಾವೆ ಈಗೆಲ್ಲ ನಾನು ಒಬೆಸಿಟಿಯಿಂದಾನೇ ಅಷ್ಟೊಂದು ಕಾಯಿಲೆಗಳು ಬರ್ತಿರೋದು. ಅಲ್ಲ ಕಣೋ, ಬೆಳಿಗ್ಗೆಯಿಂದ ಸಂಜೆ ಗಂಟ ಹೊಲಕ್ ಹೋಗ್ತೀಯಾ, ಮನೆಗ್ ಹೋಗ್ತೀಯಾ ಮನೆಗ್ ಬರ್ತೀಯಾ, ಅಷ್ಟಾದ್ರೂ ನೀನ್ ಸಣ್ಣ ಆಗಿಲ್ವಲ್ಲ, ಯಾಕೋ? ನೋಡಿ ಬಿಗ್ರೆ ಇಲ್ಲಿ ನಿಮ್ ಯಜಮಾನ್ರಿ ಹೆಂಗ್ ಮಾತಾಡ್ತಿದ್ದಾನೆ ಅಂತ. ಅವಳೇನ್ ನೋಡ್ತಾಳೋ, ನಾನು ಇರೋದನ್ನೇ ತಾನೇ ಹೇಳ್ತಿರೋದು. ಏನಮ್ಮ, ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಹೌದಣ್ಣ, ಅವ್ರು ಹೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ. ಅಂದ್ರೆ ಇವಾಗ ಸ್ವಲ್ಪ ಜನರೇಷನ್ ಚೇಂಜ್ ಆಯ್ತಲ್ಲ. ಈಗ ನಾವು ತಿನ್ನೋ ಫುಡ್ಗಳು ಸರಿ ಇಲ್ಲ, ನಾವಿರೋ ವಾತಾವರಣದಲ್ಲಂತೂ ಪೊಲ್ಯೂಷನ್, ಹಂಗಾಗಿ ಇವಾಗ ಸ್ವಲ್ಪ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಬರ್ತಾ ಇರೋದ್ರಿಂದ ಅವ್ರು ಆ ತರ ಹೇಳ್ತಿದಾರೆ ಅಷ್ಟೇ. ಅವರು ಸುಮ್ನೆ ಅನ್ಕೋಬೇಡಿ, ಬೆಳಿಗ್ಗೆ ಸಂಜೆ ಎಲ್ಲ ವಾಕ್ ಹೋಗ್ತಾರೆ, ಎಕ್ಸರ್ಸೈಸ್, ಏನು ಯೋಗಗಳು ಅಲ್ಲೇ ಇದ್ರಲ್ಲಿ. ಅವ್ರೇನ್ ಸುಮ್ನೆ ಇರಲ್ಲಣ್ಣ, ಬೆಳಿಗ್ಗೆ ಸಂಜೆ ವಾಕು ಫ್ರೆಂಡ್ಸ್ ಗಳ ಜೊತೆ ಹೋಗ್ತಾರೆ, ಪಾರ್ಕಲ್ಲೆಲ್ಲ ಯೋಗ ಮಾಡ್ತಾರೆ, ಅದು ಇದು ಅನ್ಕೊಂಡು ಓಡಾಡ್ಕೊಂಡ್ ಬರ್ತಾರೆ. ನೋಡಿ, ನೀವು ಅಷ್ಟೇ ಅಣ್ಣ, ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ. ಇವಾಗಂತೂ ಒಬೆಸಿಟಿ ಅನ್ನೋದು ತುಂಬಾ ಜಾಸ್ತಿ ಆಗೋಗಿದೆ. ಮುಂಚೆ ಎಲ್ಲ ವಯಸ್ಸಾದವ್ರಿಗೆ ಬರ್ತಾ ಇತ್ತು, ಬಟ್ ಇವಾಗ ಮಕ್ಳಿಗೇನೋ ಒಬೆಸಿಟಿ ಪ್ರಾಬ್ಲಮ್ ಇದೆ. ಹಂಗಾಗಿ ಶುಗರ್ ಎಲ್ಲ ಬರ್ತಾ ಇದೆ ಮಕ್ಳುಗಳಿಗೆ, BP, ಶುಗರ್, ಇದೆಲ್ಲಾನು ನಿಜವಾಗ್ಲೂ ಜನರೇಷನ್ ಯಾವ ತರ ಬೆಳೀತಾ ಇದೆಯೋ ಅದೇ ತರ ಕಾಯಿಲೆಗಳು, ಕಾಂಪ್ಲಿಕೇಶನ್ಸ್, ಪ್ರಾಬ್ಲಮ್ಸ್ ಎಲ್ಲ ಬೆಳೀತಾ ಇದೆ. ಹೋಗ್ಲಿ ಬಿಡಿ ಬೀಗ್ರೆ, ನೀವೆಲ್ಲಿ ನಿಮ್ ಯಜಮಾನ್ರು ಬಿಟ್ಕೊಡ್ತೀರಾ ಹೇಳಿ? ಯಾಕೋ, ನಾನ್ ನಿನ್ ಫ್ರೆಂಡ್ ಅಲ್ವೇನೋ? ನಾನ್ ನನ್ನ ಫ್ರೆಂಡ್ ಒಳ್ಳೇದಾಗ್ಲಿ ಅಂತ ತಾನೇ ಹೇಳ್ತಿರೋದು. ನಾನೇನಾದ್ರೂ ನಿನ್ ಕೆಟ್ಟದಕ್ಕೆ ಹೇಳ್ತಾ ಇದ್ದೀನಾ? ಬಿಡಪ್ಪ, ನಿನ್ಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತಂದ್ರೆ ನಾನು ಇನ್ನೇನು ಹೇಳೋದೇ ಇಲ್ಲ ನಿನ್ಗೆ. ಅಲ್ಲ ಕಣೋ, ಸುಮ್ನೆ ತಮಾಷೆಗೆ ಹೇಳ್ದೆ, ಬಿಡು ಹೋಗ್ಲಿ. ಗುಡ್ ಮಾರ್ನಿಂಗ್ ಮಮ್ಮಿ, ಗುಡ್ ಮಾರ್ನಿಂಗ್ ಡ್ಯಾಡಿ, ಗುಡ್ ಮಾರ್ನಿಂಗ್ ಅಂಕಲ್. ವೆರಿ ಗುಡ್ ಮಾರ್ನಿಂಗ್ ಮಗಳೇ. ಇದೇನಮ್ಮ ಇದು, ಬೆಳಿಗ್ಗೆನೆ ಬ್ಯಾಗ್ ತಗೊಂಡೆಲ್ಲ ಹೊರಟಿದ್ಯಾ? ಏನ್ ಸಮಾಚಾರ? ರೀ, ಎಲ್ಲಾದ್ರೂ ಹೋಗ್ತಿರ್ಬೇಕಾರ ಆತರ ಕೇಳ್ತಾರಾ? ಬಿಡಿ ಮಮ್ಮಿ, ಪರವಾಗಿಲ್ಲ. ಮಕ್ಳು ಹೊರಗಡೆ ಹೋಗ್ತಿದ್ದಾರೆ ಅಂತಂದ್ರೆ ತಂದೆ ತಾಯಿ ತಾನು ವಿಚಾರಿಸ್ಬೇಕು. ಡ್ಯಾಡಿ ಕೇಳಿದ್ರೆ ಏನು ತಪ್ಪಿಲ್ಲ. ನಾನ್ ನಿಮ್ಮ ಹತ್ರ ಹೇಳಿದ್ನಲ್ಲ, ಯಾವ್ದಾದ್ರು ಒಂದು ಕೋರ್ಸ್ ಸೇರ್ಕೊಂತೀನಿ, ನಾನು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅಂತ. ಅದಕ್ಕೆ ಇವತ್ತಿಂದ ಫ್ಯಾಷನ್ ಡಿಸೈನರ್ ಕೋರ್ಸ್ಗೆ ಹೋಗ್ತಾ ಇದ್ದೀನಿ. ವಾವ್ ದೀಪ್ತಿ, ಮಗಳ ನೀನ್ ಇಷ್ಟು ಬೇಗ ಇದ್ರೆಲ್ಲದ್ರಿಂದ ಹೊರಗಡೆ ಬಂದು ನಿನ್ ಜೀವನದ ಕಡೆ, ನಿಂದೊಂದು ಗುರಿ ಕಡೆ ಹೋಗ್ತಾ ಇದೆಯಲ್ಲ, ನಿಜವಾಗ್ಲೂ ನನ್ಗೆ ನಿನ್ ಮೇಲೆ ಪ್ರೌಡ್ ಫೀಲ್ ಆಗ್ತಾ ಇದೆ ಕಣಮ್ಮ. ಹೌದು ಮಮ್ಮಿ, ಈಗಾಗಿದ್ದನ್ನೇ ನೆನೆಸ್ಕೊಂಡು ಕುತ್ಕೊಂಡ್ರೆ ಜೀವನ ನಡೆಯಲ್ಲ ಅಲ್ವಾ. ನಾನು ನನ್ನ ಮಗಳಿಗೋಸ್ಕರ ಬದುಕ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನಾನು ಇದನ್ನ ಮಾಡ್ಲೇಬೇಕು. ಹಾಗಂತ ತುಂಬಾ ಕಷ್ಟದಿಂದ ಏನೋ ಒಂದು ಮಾಡ್ಬೇಕಲ್ಲಪ್ಪ ಅಂತ ಹೋಗ್ತಾ ಇಲ್ಲ ನಾನು. ತುಂಬಾ ಖುಷಿಯಿಂದ ನಾನು ಇದನ್ನ ಮಾಡ್ಬೇಕು ಅಂತ ಹೋಗ್ತಾ ಇದ್ದೀನಿ. ಸರಿ ಮಗಳೇ, ಆಯ್ತು. ನಿನ್ಗೆ ಏನ್ ಇಷ್ಟನೋ ನೀನ್ ಅದನ್ನ ಮಾಡು, ನಾನು ನಿನ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಸರಿ ಡ್ಯಾಡಿ, ಆಯ್ತು, ನಾನು ಬರ್ತೀನಿ. ಅಂಕಲ್, ನಾನು ಬರ್ತೀನಿ, ಸಾಯಂಕಾಲ ಆಗುತ್ತೆ ಅಂಕಲ್. ಇರಿ, ನೀವು ಹೋಗುರಂತೆ, ಊರಿಗೆ ಹೋಗ್ಬಿಡ್ಬೇಡಿ ಆಮೇಲೆ. ಇಲ್ಲಮ್ಮ ದೀಪ್ತಿ, ನೆನ್ನೆನೆ ಹೋಗ್ಬೇಕಾಗಿತ್ತು. ಅಂದ್ರೆ ನೆನ್ನೆ ನೈಟ್ ಇದ್ದಿದ್ರಿಂದ ಫಂಕ್ಷನ್ ಹೋಗಕ್ ಆಗ್ಲಿಲ್ಲ. ಇವತ್ತು ಹೊರಟ್ಬಿಡ್ತೀನಿ ಮಧ್ಯಾಹ್ನದಷ್ಟರಲ್ಲಿ.
ಅಯ್ಯೋ ಇರಿ ಅಂಕಲ್, ಏನ್ ಊರಲ್ಲಿ ಇದ್ದಿದ್ದೆ ಅಲ್ವಾ ಕೆಲ್ಸ, ಅಲ್ಲಿ ಹೇಗಿದ್ರು ಅಣ್ಣ ಅವರೆಲ್ಲ ಇದಾರಲ್ಲ, ಸ್ವಾಮಿ ಅಣ್ಣ ಅವರು ಅವರೇ ನೋಡ್ಕೋತಾರೆ, ನೀವ್ ಇದ್ದೋಗಿ ಅಂಕಲ್. ಇಲ್ಲಮ್ಮ ದೀಪ್ತಿ, ನಾನು ಹೋಗ್ಲೇಬೇಕು. ನಮ್ಗೆ ಹಂಗೆ ಬಂದು ವಾರ ಗಟ್ಲೆ ಎಲ್ಲೂ ಇರ್ತಿರ್ಲಿಲ್ಲ. ಈಗ್ಲೇ ಮಗಳು ಮದ್ವೆ ಆದ್ಮೇಲೆನೆ ನಾವ್ ಈ ತರ ಬಂದು ಉಳ್ಕೋತಾ ಇರೋದು. ಸರಿ ಅಂಕಲ್, ಆಯ್ತು, ನಾನು ಬರ್ತೀನಿ. ಇನ್ನೇನಪ್ಪ, ಮಗಳದೇ ಒಂದು ಯೋಚನೆ ಇತ್ತು ನಿನ್ಗೆ. ಮಗಳು ಅವಳ ಕಾಲ್ ಮೇಲೆ ಅವ್ಳು ನಿಂತ್ಕೋತಾಳೆ ಅನ್ನೋ ಧೈರ್ಯ ಐತೆ ಈಗ. ಹೌದ್ ಕಣೋ, ಅವಳಿಗೆ ಅವತ್ತಿಂದನೂ ಅಷ್ಟೇ, ಅವಳು ಹಿಡ್ದಟ ಬಿಡ್ತಾನೆ ಇರ್ಲಿಲ್ಲ. ನಾನು ಇದನ್ನ ಮಾಡ್ಬೇಕು ಅಂದ್ರೆ ಅದನ್ನ ಮಾಡೇ ತಿರ್ತಾಳೆ ಅವಳು. ಅಂತ ಮಗಳು ನನ್ ಮಗಳು. ಅವಳು ಅವಾಗ್ಲೂ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ಬೇಕಂತ ಇಷ್ಟ ಇತ್ತು. ಬಟ್ ಅವಳು ದುಡ್ಕಿ ಮದ್ವೆ ಮಾಡ್ಕೊಂಡು ಏನೇನೋ ಆಗೋಯ್ತದು. ಹೆಂಗೋ ಈಗ್ಲಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನಮ್ ಕೈಲಾದಷ್ಟು ಸಹಾಯ ನಾವು ಮಾಡ್ತೀವಿ. ಅದ್ರ ಮೇಲೆ ಅವಳು ಬಿಟ್ಟಿದ್ದು. ಓ ಅಣ್ಣ, ಇಲ್ಲೇ ಬಂದ್ಯಾ? ಅಣ್ಣ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಸಾಯಂಕಾಲ ಬರ್ತೀನಿ. ಸ್ವೀಟಿನ ಇವತ್ತು ಸ್ಕೂಲ್ಗೆ ಬಿಡಕ್ ಹೋಗ್ಬೇಡ, ಯಾಕಂದ್ರೆ ಸ್ಕೂಲ್ ವ್ಯಾನ್ ಹೇಳಿದೀನಿ. ವ್ಯಾನ್ ಬರುತ್ತೆ ಈಗ 8:30 ಬರುತ್ತೆ ವ್ಯಾನ್, ಮತ್ತೆ ಸಾಯಂಕಾಲ 4:30 ವಾಪಸ್ ಬಂದ್ಬಿಡುತ್ತೆ. ಹೌದಾ? ಸರಿ ದೀಪ್ತಿ, ಆಯ್ತು. ಆಮೇಲೆ ಏನೋ ಹೊರಗಡೆ ಹೋಗ್ತಾ ಇದೀನಿ ಅಂತ ಅಂದಿಲ್ಲ, ಬಿಟ್ಕೊಡ್ಲಾ? ಬೇಡ ಅಣ್ಣ, ಕ್ಯಾಬ್ ಬುಕ್ ಮಾಡಿದೀನಿ. ಅಲ್ಲಮ್ಮ, ನನ್ಗೊಂದ್ ಮಾತು ಹೇಳಿದ್ರೆ ನಾನು ಬಿಟ್ಕೊಡ್ತಾ ಇರ್ಲಿಲ್ವಾ? ಕ್ಯಾಬ್ ಏನು ಬುಕ್ ಮಾಡಕ್ ಹೋದೆ? ಕ್ಯಾಬ್ ಕ್ಯಾನ್ಸಲ್ ಮಾಡಿ ನಾನೇ ಬಿಟ್ಕೊಡ್ತೀನಿ. ಹೌದಾ? ಸರಿ ಅಣ್ಣ, ಆಯ್ತು. ಸರಿಯಾಗಿದ್ರೆ ನೀನು ಕಾರ್ ಲಾಕ್ ಓಪನ್ ಮಾಡಿದ್ದೀನಿ, ನೀನ್ ಕಾರಲ್ಲಿ ಕುತ್ಕೊಂಡಿರೋ, ನಾನು 5 ನಿಮಿಷಕ್ಕೆ ಬಂದ್ಬಿಡ್ತೀನಿ. ಸರಿ ಅಣ್ಣ, ಆಯ್ತು.